ಅಲ್ಲೆಲ್ಲೂಯ. ನಂಬಿಕೆ ನಿರೀಕ್ಷೆ ಅಂತ ಹೇಳ್ತದೆ. ನಿರೀಕ್ಷೆ ಅಂದ್ರೆ ಎದುರು ನೋಡುವಿಕೆ. ಈ ನಂಬಿಕೆ ನಿರೀಕ್ಷೆ ಅನ್ನೋದು ಎರಡು ಒಂದೇ ಅರ್ಥ. ಯಾವಾಗ ಒಬ್ಬ ವ್ಯಕ್ತಿಯನ್ನು ನಾವು ನಂಬ್ತೀವೋ ಆ ವ್ಯಕ್ತಿಯಿಂದ ಒಳ್ಳೆ ಕಾರ್ಯ ಆಗ್ತದೆ ಅಂತ ಎದುರು ನೋಡ್ತೀವಿ. ಇದಕ್ಕೆ ನಿರೀಕ್ಷೆ ಅಂತ ಹೇಳ್ತದೆ. ಆದ್ರಿಂದ ದೇವರ ಮೇಲೆ ನೀವು ಇಟ್ಟಂತ ವಿಶ್ವಾಸವನ್ನ ಕಳ್ಕೊಳ್ಬಾರ್ದು, ನಿಮ್ಮ ನಿರೀಕ್ಷೆಯನ್ನು ಬಿಟ್ಟು ಬಿಡಬಾರ್ದು. ಅದಕ್ಕೆ ಜ್ಞಾನಕ್ಕೆ ಒಂದು ಮಾತು ಹೇಳ್ತದೆ, ನಿನ್ನ ನಿರೀಕ್ಷೆಯನ್ನು ಬಿಟ್ಟು ಬಿಡಬೇಡ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ವ್ಯರ್ಥವಾಗಿ ಹೋಗಲ್ಲ, ಅದು ಖಂಡಿತ ನೆರವೇರ್ತದೆ ಅಂತ ಹೇಳ್ತದೆ. ದೇವರನ್ನ ಯಾವ ವಿಷಯದಲ್ಲಿ ನೀನು ನಂಬುತ್ತೀಯೋ ಅದನ್ನ ಎದುರು ನೋಡ್ತಾ ಇರು, ಆಯಾಸವಾದ್ರೂ ಎದುರು ನೋಡ್ತಾ ಇರು, ಖಂಡಿತ ನಿಶ್ಚಯವಾಗಿ ಅದು ನಿನ್ನ ಜೀವಿತದಲ್ಲಿ ನೆರವೇರ್ತದೆ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ದೇವರು ಸರಳವಾಗಿ ನಮ್ಮ ಜೊತೆ ಮಾತಾಡ್ತಿರೋ ವಿಷಯ ಏನಂದ್ರೆ, ಯಾವ ಸಂಬಂಧವಾಗಿಯೂ ಚಿಂತಿಸಬೇಡ. ಅಲ್ಲೆಲ್ಲೂಯ್ಯ. ಚಿಂತೆ ತರುವ ಸೈತಾನಿಗೆ ಹೇಳು, ನಾನು ದೇವರನ್ನ ಅಗತ್ಯತೆಗಳು ಸಂಧಿಸುವಂತಹ ಯೆಹೋವ ಹೀರೆ ಆಗಿದ್ದಾನೆ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನು? ನಮ್ಮ ಚಿಂತೆ ಭೂಲೋಕದ ಚಿಂತೆ ಭಾರವನ್ನ ಯೆಹೋವನ ಮೇಲೆ ಹಾಕಬೇಕು. ಎರಡನೇದಾಗಿ ವಿಶ್ವಾಸವನ್ನು ಅನುಸರಿಸೋದು ಕಲಿಬೇಕು. ಅರ್ಥ ಆಯ್ತಾ? ಯಾವಾಗ ಒಬ್ಬ ವ್ಯಕ್ತಿ ಚಿಂತೆ ಮಾಡೋದನ್ನ ಪ್ರಾರಂಭ ಮಾಡ್ತಾನೋ, ಚಿಂತಿಸ್ತಾ 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 ಬರೀ ರೋಗ ಮಾತ್ರ ಬರಲ್ಲ, ಅವನ ಆಯುಸ್ಸು ಕೂಡ ಕಮ್ಮಿ ಆಗ್ತದೆ. ಅರ್ಥ ಆಯ್ತಾ? ಯಾರು ಬಹಳವಾಗಿ ಯೋಚಿಸ್ತಾರೋ ಅವ್ರ ಆಯುಸ್ಸನ್ನು ಕೂಡ ಕಮ್ಮಿ ಆಗ್ತಾ ಬರ್ತದೆ. ಹಾಗಾದ್ರೆ ದೇವ್ರು ನಿನ್ನ 100 ವರ್ಷ ಬದುಕಿರ್ಬೇಕು ಅಂತ ಆಯುಸ್ ಕೊಟ್ಟಿದ್ರೆ 60 ವರ್ಷಕ್ಕೋ 70 ವರ್ಷಕ್ಕೋ ಹೋಗ್ತೀನಿ ಅಂದ್ರೆ ಇನ್ ಮಿಕ್ಕಿದ ವರ್ಷ ಎಲ್ಲ ಏನ್ ಮಾಡ್ದೆ ನೀನು? ಏನ್ ಮಾಡ್ತಿದ್ದಿ ಆಯುಸ್ ಕಮ್ಮಿ ಆಗಕ್ಕೆ? ಬಾಯ್ ಬಿಟ್ಟು ಹೇಳ್ರಿ. ಹಾ, ಚಿಂತೆ ಮಾಡೋರು ಯಾರು? ಕ್ರಿಸ್ತನ ಮೇಲೆ ವಿಶ್ವಾಸ ಇಲ್ಲದವರು. ಬರ್ತಲ್ಲ ಶಬ್ದ. ಚಿಂತೆ ಮಾಡೋರು ಯಾರು? ಮಾತಾಡಿ. ಯಾರು ಚಿಂತೆ ಮಾಡೋರು? ಯಾರು ದೇವರ ಮೇಲೆ ಯಾರು ವಿಶ್ವಾಸ ಇಲ್ವೋ ಅವ್ರು ಚಿಂತೆ ಮಾಡ್ತಾರೆ. ನಾಳೆ ಹೆಂಗಪ್ಪ, ನಾಡ್ದೆ ಹೆಂಗಪ್ಪ. ಸ್ವಾಮಿ ಏನ್ ಹೇಳಿರೋದು? ಇವತ್ತಿನ ಕಾಟ ನಾಳೆ ಚಿಂತೆ ಬಿಡು. ನಾಳೆ ಬದುಕಿದ್ರೆ ನೋಡದ. ಅಲ್ಲೆಲ್ಲೂಯ್ಯ. ಬಟ್ ನಾನಾಗ್ಲಿ ನೀವಾಗ್ಲಿ ಯಾರು ಕೂಡ ನಾಳೆ ಬಗ್ಗೆ ಏನಂತೆ ಯೋಚನೆ ಮಾಡ್ಬೇಡ ಅಂದ್ರೂ ಯೋಚನೆ ಮಾಡ್ತೀವಿ ನಾವು. ಆದ್ರೆ ಒಂದು ಜನಾಂಗದವ್ರವ್ರೆ, ಅವ್ರೇನ್ ಮಾಡ್ತಾರೆ? ನಾಳೆ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತೆಷ್ಟೇ ಇದ್ರು ಇವತ್ತೇ ಖಾಲಿ ಮಾಡ್ಬಿಡ್ತಾರೆ. ಇವತ್ತೆಷ್ಟೇ ಇದ್ರು ತಿಂದು ಉಂಡು ಓಡಾಯಿಸ್ಬಿಡ್ತಾರೆ. ನಾಳೆ ಬಗ್ಗೆ ಯೋಚನೆ ಮಾಡಲ್ಲ. ನಾಳೆ ಮತ್ತೆ ಕೆಲ್ಸಕ್ಕೆ ಹೋಯ್ತಂದ್ರೆ ಏನ್ ಮಾಡ್ತಾರೆ? ಅಡ್ವಾನ್ಸ್ ಕೇಳ್ತಾರೆ. ಇಲ್ಲ ಕೆಲಸ ಮಾಡಿದ್ರೆ ಲಾಸ್ಟ್ಗೆ ದುಡ್ಡು ಕೇಳ್ತಾರೆ. ನೆನೆ ತಾನೇ ಪೇಮೆಂಟ್ ತಗೊಂಡಿದೆ ಅಂದ್ರೆ ನೆನೆ ಖಾಲಿ ಆಗೋಯ್ತು ಅಂತಾರೆ. ಉಡಾಯಿಸ್ ಒಂದೇ ದಿನಕ್ಕೆ ಅವರು ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ಅವ್ರು. ನಾವ್ ಹಂಗಲ್ಲ, ಹೌದಲ್ಲ ಪ್ರಿಯರೇ? ದೇವ್ರ ವಾಕ್ಯ ಹೇಳ್ತದೆ ನಾಳೆ ಬಗ್ಗೆ ನೀನು ಯೋಚಿಸಬಾರದು. ಹಾಗಾದ್ರೆ ಇವತ್ತು ದೇವ್ರು ಏನು ಒದಗಿಸ್ಕೊಡ್ತಾನೋ ಅದರಲ್ಲಿ ಸಂತೋಷ ಪಡ್ರಿ. ಅದಕ್ಕಾಗಿ ದೇವ್ರನ್ನ ಸ್ತುತಿಸ್ರಿ. ಇವತ್ತಿನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಾಗ, ಇವತ್ತಿನ ಬಗ್ಗೆ ನಾವು ದೇವ್ರನ್ನ ಸ್ತುತಿಸುವಾಗ, ವಿಶ್ವಾಸದಲ್ಲಿ ಹೋಗುವಾಗ, ನಾಳೆದನ್ನ ದೇವ್ರು ಏನ್ ಬೇಕು ಅನ್ನೋದು ಏರ್ಪಡಿಸಿಕೊಂಡಿರ್ತಾರೆ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ದೇವ್ರ ವಾಕ್ಯ ಹೇಳ್ತಿದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡ್ಬೇಕು. ನೀನ್ ಚಿಂತೆ ಮಾಡಿದ್ರೆ ನಿನ್ನ ಆಯುಸ್ ಕಮ್ಮಿ ಆಗ್ತದೆ. ಭೂಯಾತ್ರೆ ಚಿಂತೆಯನ್ನ ದೇವ್ರ ಮೇಲೆ ಹಾಕು. ದೇವ್ರು ಒಂದು ದಿನದ ಚಿಂತೆ ನನ್ನ ಮೇಲೆ ಹಾಕು ಅಂತ ಹೇಳ್ತಿಲ್ಲ. ಒಂದು ವಾರದ ಚಿಂತೆ ನನ್ನ ಮೇಲೆ ಬಿಡಪ್ಪ. ಏನು ನಿನ್ ಮಗಳು ಓದಿಸ್ಬೇಕಾ? ಓದಿಸೋ ಜವಾಬ್ದಾರಿಕೆ ನಂದು ಬಿಡು ಅಂತ ದೇವ್ರು ಕೇಳ್ತಾ ಇಲ್ಲ. ಅಥವಾ ನಿನ್ ಮಗಳ ಭವಿಷ್ಯದ ಏನು, ಮಗನ ಭವಿಷ್ಯ ಏನು, ಮದುವೆ ಮಾಡ್ಬೇಕಾ? ಬಿಡು, ಯಾವ್ದಾರ ಒಂದು ಹುಡುಗಿ ನೋಡಿ ನಾನೇ ಖರ್ಚು ಮಾಡಿ ಮದುವೆ ಮಾಡ್ತೀನಿ, ಬಿಡು, ಚಿಂತೆ ಮಾಡ್ಬೇಡ ಅಂತ ದೇವ್ರು ಮದ್ವೆನೋ, ನಿನ್ ಮಗಳ ಮದ್ವೆನೋ, ಎಜುಕೇಶನೋ ಅಥವಾ ಒಂದು ಮನೆ ಕಟ್ಕೊಡೋದೋ ಯಾವುದೋ ಒಂದು ಕಾರ್ಯನೋ ವಹಿಸ್ಕೊಳ್ತಾ ಇಲ್ಲ ದೇವ್ರು. ಆದ್ರೆ ಏನಂದ್ರೆ ಪರಿಪೂರ್ಣವಾಗಿ ನಿನ್ ಭೂಮಿಯಲ್ಲಿ ಜನಿಸಿದಿಂದ ಅಂದ್ರೆ ನೀನ್ ಸತ್ಯ ತಿಳ್ಕೊಂಡಾಗಿಂದ ಸಾಯುವ ತನಕ ನೀನ್ ಎಲ್ಲಾ ಚಿಂತೆಯಲ್ಲೂ ಆತನ ಪಾಲು ತೆಗೆದುಕೊಳ್ತಾನೆ. ಆತನ ಮೇಲೆ ನೀನ್ ಭಾರನ ಹಾಕಬಹುದು. ಅಲ್ಲೆಲ್ಲೂಯ್ಯ. ಇದು ಸತ್ಯ. ಸಂಬಂಧಿಕರತ ಹೋಗಿ, ಸ್ನೇಹಿತರತ ಹೋಗಿ ಏನಾರು ಕೇಳಿದ್ರೆ ಅವತ್ತಿಗೆ ಏನಾರು ವಹಿಸ್ಕೋಬಹುದು, ಅವತ್ತು ಹೆಲ್ಪ್ ಮಾಡಬಹುದು. ಆದ್ರೆ ಇಡೀ ಭೂಮಿಯಲ್ಲಿ ನೀನು ಬದುಕಿರೋ ತನಕ ಚಿಂತೆಯಲ್ಲಿ ಪಾಲು ತೆಗೆದುಕೊಳ್ಳಲ್ಲ. ಆದ್ರೆ ಯೇಸು ಹೇಳ್ತಾನೆ, ಭೂಮಿಲಿರೋ ದಿನಗಳೆಲ್ಲ ನನಗೆ ಚಿಂತಾ ಭಾರ ಹಾಕ್ಬೋದು. ಅಲ್ಲೆಲ್ಲೂಯ್ಯ. ಕೆಲವು ಸಾರಿ ನಾವು ಅನ್ಕೊಳ್ತೀವಿ, ನಮ್ಮ ಬಗ್ಗೆ ಯಾರು ಯೋಚನೆ ಮಾಡೋರಿಲ್ಲ, ನಮ್ಮ ಬಗ್ಗೆ ಯಾರು ಚಿಂತಿಸೋರಿಲ್ಲ ಅಂತ ಹೇಳ್ತೀವಿ. ಒಂದು ಸತ್ಯನ ನಿಮಗಾಗಿ ಹೇಳ್ತೀನಿ. ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರು ನಿನಗಾಗಿ ಯೋಚಿಸೋದಕ್ಕೆ, ಚಿಂತಿಸೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. 1 ಪೇತ್ರ 5:7.
ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಾಲೆಲೂಯ. ಆತನು ನಿಮಗೋಸ್ಕರ ನನಗೋಸ್ಕರ ಏನ್ ಮಾಡ್ತಾನಂತೆ? ಚಿಂತಿಸ್ತಾನೆ. ಹಾಗಾದ್ರೆ ನಿಮ್ಮ ಚಿಂತೆಯೆಲ್ಲ ಆತನ ಮೇಲೆ ಹಾಕಿರಿ. ಅದು ಯಜ್ಞದ ಕುರಿ ಆಗಿದೆ. ಶಿಲುವೆ ಮೇಲೆ ಎಲ್ಲವನ್ನು ಹೊತ್ತುಕೊಂಡ ದೇವರು, ಕ್ರಿಸ್ತನು ಎಲ್ಲವನ್ನು ಹೊತ್ತುಕೊಂಡು ತೀರಿಸ್ತಾ. ಹಾಗಾದ್ರೆ ನಿಮ್ಮ ಚಿಂತೆಯೆಲ್ಲ ಆತನ ಮೇಲೆ ಹಾಕುವಾಗ ಅದಕ್ಕೆ ಪರಿಹಾರವು ಆತನಿಂದ ದೊರೆಯುತ್ತದೆ. ಹಲ್ಲೆಲೂಯ. ಪ್ರತಿಯೊಂದು ಚಿಂತೆಗೂ ಪರಿಹಾರ ಕ್ರಿಸ್ತನಲ್ಲಿ ಮಾತ್ರ ಉಂಟು ಪ್ರೇರೆ. ಆದ್ರಿಂದ ಯಾವ ಸಂಬಂಧವಾದ ಚಿಂತೆಯಲ್ಲಿ ನೀವಿದ್ದೀರೋ, ಚಿಂತೆ ನಿಮ್ಗೆ ಕಾಡ್ತಿದೆಯೋ, ಅವಿಶ್ವಾಸಕ್ಕೆ ಸ್ಥಳ ಕೊಡದೆ ವಿಶ್ವಾಸಕ್ಕೆ ಸ್ಥಳ ಕೊಟ್ಟು ಕ್ರಿಸ್ತನನ್ನ, ಆತನ ವಚನವನ್ನ ನಂಬರಿ. ನಿಮ್ಮ ಚಿಂತೆ ಭಾರವನ್ನು ಆತನ ಮೇಲೆ ಹಾಕಿ. ಕೀರ್ತನೆಯಲ್ಲಿ 62ನೇ ಕೀರ್ತನೆ ಹೇಳ್ತದೆ, ನಿಮ್ಮ ಚಿಂತೆಯನ್ನ, ನಿಮ್ಮ ಹೃದಯದ ಭಾರವನ್ನು ಆತನ ಮುಂದೆ ಬಿಚ್ಚಿರಿ. ನಿಮ್ಮ ಮನಸ್ಸಿನ ಚಿಂತೆಯೆಲ್ಲ ಆತನ ಮುಂದೆ ಬಿಚ್ಚಿರಿ, ಆತನ ಮೇಲೆ ಹಾಕ್ರಿ. ಆತ ನಿಮಗಾಗಿ ಚಿಂತಿಸ್ತಾನೆ. ಯೋಚಿಸ್ರಿ. ನಿನ್ನ ಗಂಡ ನಿನ್ ಬಗ್ಗೆ ಯೋಚನೆ ಮಾಡದೇ ಇರಬಹುದು, ನಿನ್ನ ಹೆಂಡತಿ ನಿನ್ ಬಗ್ಗೆ ಒಳ್ಳೇದು ಯೋಚನೆ ಮಾಡದೇ ಇರಬಹುದು, ನಿನ್ನ ಮಕ್ಕಳು ನಿನ್ ಬಗ್ಗೆ ಯೋಚನೆ ಮಾಡದೇ ಇರಬಹುದು, ನಿನ್ನ ತಂದೆ ತಾಯಿಗಳು ನಿನ್ ಬಗ್ಗೆ ಒಳ್ಳೇದು ಯೋಚನೆ ಮಾಡದೇ ಇರಬಹುದು, ನಿನ್ನ ಸ್ನೇಹಿತರು, ನಿನ್ನ ಸಂಬಂಧಿಕರು, ಜಾತಿಷ್ಠರು ನಿನ್ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡದೇ ಇರಬಹುದು. ಆದ್ರೆ ನಿನ್ನನ್ನು ಸೃಷ್ಟಿ ಮಾಡಿದಂತ ಕರ್ತನು ನಿನಗಾಗಿ ಯಾವಾಗಲೂ ಚಿಂತಿಸುವವನಾಗಿದ್ದಾನೆ.